ಹೇ ಗೈಸ್ ವೆಲ್ಕಮ್ ಟು ಅ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಹಾಗೆ ಇವತ್ತು ನಾವೊಂದು ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ವಿ ಏನಂತ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ನೀವು ಟೈಮ್ ನೋಡ್ತಾ ಇರ್ಬೋದು, 1:40 ಆಗಿದೆ. ಹಾಗೆ ಇವಾಗ ನಮಗೆ 2 ಗಂಟೆಗೆ ಬಸ್ ಇದೆ. ಹಾಗೆ ನಾವು ಹೋಗಬೇಕು. ಯಾರೆಲ್ಲ ಹೋಗ್ತೀವಿ ಅಂತ ನಾನು ತೋರಿಸ್ತೀನಿ. ಸೊ ಇಲ್ಲಿ ನನ್ನ ಬ್ರದರ್ ಇದ್ದಾನೆ, ಅವನು ಬರ್ತಾನೆ. ಹಾಗೆಯೇ ಈ ಕಡೆ ಬಂದರೆ ನಮ್ಮ ಅಮ್ಮ ಇದ್ದಾರೆ, ಅಮ್ಮ ಸಹ ಬರ್ತಾರೆ. ಹಾಗೆ ನಾನು, ಅಮ್ಮ, ಅಣ್ಣನ ವೈಫ್ ನಾವು ಹೋಗ್ತಾ ಇದ್ದೇವೆ. ಹಾಗೆ ಇನ್ನೊಬ್ಬನು ಕೆಳಗೆ ಮನೆಯವನು ಬರ್ತೇನೆ ಅಂತ ಹೇಳಿದ. ಸೊ ಬರ್ತಾನೆ ಏನಂತ ಕನ್ಫರ್ಮ್ ಗೊತ್ತಿಲ್ಲ. ಹಾಗೆ ಫೈನಲ್ ನಮಗೆ ಬಸ್ ಸಿಕ್ಕಿತ್ತು. ಆದರೆ ನಮ್ಮಿದ್ರಲ್ಲಿ ಅಪ್ಪ ಒಬ್ಬರು ಮಿಸ್ ಆದರು. ಅಂದರೆ ಅಪ್ಪನಿಗೆ ಇವತ್ತು ಕೆಲಸ ಇದೆ ಅಂತ ಅಪ್ಪನಿಗೆ ಬರೋಕ್ಕೆ ಆಗಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳಿದರು. ಸೊ ಹಾಗೆ ನೆಕ್ಸ್ಟ್ ಟೈಮು ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಇವಾಗ ನಾವು ಮಾತ್ರ ಹೊರಟ್ವಿ. ಹಾಗೆ ಇವಾಗ ನಾವು ಹೋಗ್ತಾ ಇರೋ ಪ್ಲೇಸ್ ಯಾವುದಂದರೆ ಮಂಜೇಶ್ವರ ಬೀಚಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಸಡನ್ ಪ್ಲ್ಯಾನ್ ಇದ್ದು, ಹಾಗೆ ಒಮ್ಮೆ ಹೋಗಿ ಬರುವಂತ ನಾವು ಹೊರಡಿದ್ದು. ಸೊ ಇವಾಗ ನಾವು ಹೋಗ್ತಾ ಇದ್ದೇವೆ. ನಮಗೆ ಮಂಜೇಶ್ವರ ಅಷ್ಟೊಂದು ದೂರನೇ ಆಗಲ್ಲ, ಆದರೆ ನಾವು ಹೋಗೋದೆಲ್ಲ ಕಡಿಮೆ. ಯಾಕೆಂದರೆ ಒಂದು ಬೀಚಿಗೆ ಆಗಲಿ ಎಲ್ಲಾದರೂ ಸುತ್ತಾಡಲಿಕ್ಕೆ ಹೋಗುವಾಗ ನಾವು ಫ್ಯಾಮಿಲಿ ಜೊತೆನೇ ಹೆಚ್ಚಾಗಿ ಹೋಗೋದು. ಅಂದರೆ ಫ್ಯಾಮಿಲಿ ಜೊತೆ ಹೋಗೋ ಒಂದು ಖುಷಿನೇ ಬೇರೆ ಇರ್ತದೆ. ಅಂದರೆ ನಮ್ಮ ಮನೆಯವರು ಮೇಯ್ನಾಗಿ ಬೇಕು, ನಮ್ಮ ಮನೆಯವರು ಸೇರಿ ಹೋಗೋದಂದರೆ ಅದೊಂದು ಖುಷಿಯೇ ಬೇರೆ. ಹಾಗೆ ನಾವು ಸಿಂಗಲಾಗಿ ಎಲ್ಲಿಗೂ ಹೋಗಲ್ಲ, ಕಡಿಮೆ ಹೋಗೋದು. ಹಾಗೆ ಅಪ್ಪ ಒಬ್ಬರು ಮಿಸ್ ಆದರು ಅನ್ನೋ ಒಂದು ಇದಿದೆ. ಬಟ್ ಏನು ಮಾಡೋದು, ಅವರಿಗೆ ಬರಲಿಕ್ಕೆ ಆಗಲ್ಲಲ್ಲ. ಹಾಗೆ ಇವಾಗ ನಾವು ಹೊಸಂಗಡಿಗೆ ತಲುಪಿದ್ವಿ. ಹಾಗೆ ನಾವು ಬಸ್ಸಿಂದ ಇಳಿದು ಇವಾಗ ನಾವು ರಿಕ್ಷಾದಲ್ಲಿ ಹೋಗಬೇಕು. ಹಾಗೆ ನಾವು ರಿಕ್ಷಾಕ್ಕೆ ವೇಟ್ ಮಾಡ್ತಾ ಇದ್ದೇವೆ ಇಲ್ಲಿ. ಅಷ್ಟೊತ್ತಿಗೆ ಒಂದು ಟ್ರೈನ್ ಬಂತು. ಹಾಗೆ ನಮಗೆ ರಿಕ್ಷಾ ಸಹ ಸಿಕ್ಕಿದೆ. ಆದರೆ ಟ್ರೈನ್ ಪಾಸಾಗಿ ಆಗಬೇಕು ನಮಗೆ ಆ ಕಡೆ ಹೋಗಬೇಕಾದ್ರೆ. ಗೈಸ್ ಟ್ರೈನ್ ಪಾಸ್ ಆಯಿತು. ಇವಾಗ ನಾವು ರಿಕ್ಷಾದಲ್ಲಿ ಇದ್ದೇವೆ. ಗೇಟ್ ಓಪನ್ ಆಗಿ ಆಗಬೇಕು. ಸೊ ಗೇಟ್ ಓಪನ್ ಆಗ್ತಾ ಇದೆ, ನಾವು ಹೋಗ್ಬೇಕಿನ್ನು. ಹಾಗೆ ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ನಾವು ಬೀಚಿಗೆ ಹೋಗಬೇಕು. ಸೊ ಇವಾಗ ಹೆವಿ ಬಿಸಿಲಿದೆ. ಹಾಗೆ ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿ 2 ಫೋಟೋಸ್ ಎಲ್ಲ ತಗೊಳ್ಳುವ ಅಂತ. ಸೊ ನಾವು ಹೋಗ್ತಾ ಇದ್ದೇವೆ, ಅಲ್ಲಿಂದ ಮತ್ತೆ ಬೀಚಿಗೆ ಹೋಗುವಂತ. ನೋಡಿ ಇವಾಗ ನಾವು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೇವೆ. ನೋಡಿ ಅಲ್ಲಿ ಒಂದು ಟ್ರೈನ್ ನಿಂತಿದೆ. ಈ ಥರ ಮೊಬೈಲ್ ಇಟ್ಕೊಂಡು ಪಬ್ಲಿಕಲ್ಲಿ ವೀಡಿಯೋ ಮಾಡೋದಂದರೆ ಒಂಥರ ನಾಚಿಕೆ ಆಗ್ತದೆ ಗೈಸ್. ಬಟ್ ಏನು ಮಾಡೋದು. ಬಟ್ ಈ ಪ್ಲೇಸಲ್ಲಿ ಎಲ್ಲ ನಮಗೆ ಪರಿಚಯ ಇರುವವರೆಲ್ಲ ಅಷ್ಟೊಂದು ಇರಲ್ಲಲ್ಲ. ಸೊ ಹಾಗೆ ನಾನು ಇಷ್ಟಾದರೂ ಕ್ಯಾಪ್ಚರ್ ಮಾಡ್ತಾ ಇರೋದು. ಸೊ ನಾವು ಪರಿಚಯ ಇರೋ ಪ್ಲೇಸಲ್ಲೆಲ್ಲ ನನಗೆ ಅಷ್ಟೊಂದು ಸರಿ ಆಗಲ್ಲ ವೀಡಿಯೋ ಮಾಡಲಿಕ್ಕೆ. ಸೊ ಇಲ್ಲಾಂದರೆ ಯಾರೂ ಇರಲ್ಲ, ನಮಗೆ ಪರಿಚಯದವರು ಅಷ್ಟೊಂದು ಇರಲ್ಲಲ್ಲ. ಸೊ ಹಾಗೆ ಇಲ್ಲಿ ಸಹ ತುಂಬ ಬಿಸಿಲಿದೆ. ಈ ಬಿಸಿಲಿಗೆ ಫೋಟೋಶೂಟೆಲ್ಲ ಇಲ್ಲಿ ಮಾಡೋದು ಆಗಲ್ಲ, ಅಂದರೆ ಅಷ್ಟು ಕ್ಲಿಯರಾಗಿ ಬರಲ್ಲ ಗೈಸ್. ಇಲ್ಲಿ ರೀಲ್ಸ್ ಎಲ್ಲ ಶೂಟ್ ಮಾಡಬೇಕಂತ ಎಣಿಸಿ ಪ್ಲ್ಯಾನ್ ಮಾಡಿ ಬಂದದ್ದು. ಬಟ್ ಇಲ್ಲಿ ನೋಡಿ ಹೆವಿ ಬಿಸಿಲಿದೆ ಗೈಸ್. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಗೈಸ್. ಹಾಗೆ ಇವಾಗ ನಾವು ಈ ಕಡೆ ಬಂದ್ವಿ, ಎಲ್ಲಿ ಅಂಗಡಿ ಓಪನ್ ಇದೆ ಅಂತ ನೋಡಲಿಕ್ಕೆ. ಸೊ ನಮಗೆ ಬಾಯಾರಿಕೆ ಆಗ್ತಿತ್ತು. ಹಾಗೆ
ಆದರೆ ಇಲ್ಲಿ ಆಲ್ಮೋಸ್ಟ್ ಅಂಗಡಿಗಳೆಲ್ಲ ಇವತ್ತು ಬಂದ್, ಅಂದರೆ ಇವತ್ತು ಬಕ್ರೀದ್ ಅಲ್ವಾ, ಸೊ ಹಾಗೆ. ಇವಾಗ ನಾವು ಇಲ್ಲಿಂದ ಹೋಗಿ ಆ ಕಡೆ ಕ್ರಾಸ್ ಆಗಿ ನೋಡುವ ಅಲ್ಲಿ ಅಂಗಡಿ ಓಪನ್ ಇದೆ ಅಂತ. ನಾವು ಆವಾಗ ಬಂದ ಕಡೆ ಆದರೆ ಹೋದರೆ ಓಪನ್ ಇದೆ, ಬಟ್ ಅಲ್ಲಿ ತನಕ ಹೋಗ್ಬೇಕಲ್ಲ, ಸೊ ಹಾಗೆ ನಾವು ಈ ಕಡೆ ಬಂದ್ವಿ. ಇಲ್ಲಿ ನೋಡಿ ಗೈಸ್, ಎಲ್ಲ ಅಂಗಡಿಗಳು ಸಹ ಬಂದಿದೆ. ಇಲ್ಲೊಂದು ಸೆಲೂನ್ ಒಂದು ಓಪನ್ ಇದೆ. ಫೈನಲಿ ಒಂದು ಅಂಗಡಿ ಓಪನ್ ಇತ್ತು, ಹಾಗೆ ನಾವು ಅಲ್ಲಿ ಮಜ್ಜಿಗೆ ತಗೊಂಡು ಕುಡಿದ್ವಿ. ಅಂದರೆ ಹೆವಿ ಬಿಸಿಲಿತ್ತು ಗೈಸ್. ಹಾಗೆ ಇವಾಗ ನಾವು ಇಲ್ಲಿಂದ ಹೋಗ್ತಾ ಇದ್ದೇವೆ. ಇವಾಗ ನಾವು ಇನ್ನು ಬೀಚಿಗೆ ಹೋಗ್ಲಿಕ್ಕಿದೆ, ಬಟ್ ಹೆವಿ ಬಿಸಿಲಿದೆ. ಇವಾಗಲೂ ಬಿಸಿಲು ಕಡಿಮೆ ಆಗಲಿಲ್ಲ. ಏನು ಮಾಡೋದು, ತುಂಬ ಲೇಟಾಗಿ ಹೋದರೆ ಮತ್ತೆ ಮನೆಗೆ ಹೋಗುವಾಗ ತುಂಬ ಲೇಟ್ ಆಗ್ತದಲ್ಲ, ಹಾಗೆ. ಫೈನಲಿ ನಾವು ಬೀಚಿಗೆ ತಲುಪಿದ್ದೇವೆ. ಆದರೂ ಇವಾಗ ಸಹ ಬಿಸಿಲು ಕಡಿಮೆ ಆಗಲಿಲ್ಲ, ಹೆವಿ ಬಿಸಿಲಿದೆ. ಕಣ್ಣು ಬಿಡಲಿಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲಿದೆ ನೋಡಿ. ಈ ಬಿಸಿಲಿಗೆ ಸಹ ಜನ ಇದ್ದಾರೆ ನೋಡಿ.
ಹಾಗೆ ನಾವು ರಿಟರ್ನ್ ಮನೆಗೆ ಹೊರಟ್ವಿ. ಸೊ ಹಾಗೆ ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದ ಜೊತೆಗೆ ಸಿಗುವ. ಸೊ ಟಾಟಾ, ಟೇಕ್ ಕೇರ್, ಬಾಯ್.